ಅಯ್ಯೋ ಯಾಳ ಚಳಿ. ಬೆಳಗ್ಗೆ ಎದ್ದಳಕ್ಕೆ ಮನ್ಸಾಗ್ತಿರ್ಲಿಲ್ಲ. ಇನ್ನೇನಾದ್ರೂ ನನ್ನ ಸೊಸೆನೂ ಮಲ್ಕೊಂಡ್ಬಿಡ್ತಾಳೇನೋ ನೋಡೋಣ ಅಂತ ಹಾಲಿಗೆ ಹೋದೆ. ನೋಡಿದ್ರೆ ಮಹಾರಾಣಿ ಇನ್ನ ಮಲ್ಗಿದಾಳೆ. ಸರಿ ಹೋಗಿ ಬಾಗಿಲು ತಟ್ಟಿ ಎಬ್ಸೋಣ ಅನ್ಕೊಂಡ್ರೆ ಮತ್ತೆ ನನ್ನ ಮಗ ಬೇರೆ ರೂಮಲ್ಲಿದ್ದಾನೆ. ನನ್ನನ್ನು ತಪ್ಪಾಗಿ ತಿಳ್ಕೊಂಬಿಟ್ರೆ ಅದಕ್ಕೆ ಸೀದಾ ಕಿಚನಿಗೆ ಹೋಗಿ ಬರ ಪಾತ್ರೆ ಎಲ್ಲ ಎತ್ತಿ ಎತ್ತಿ ಬಿಸಾಕ್ತೆ. ಸೌಂಡಿಗೆ ನನ್ನ ಮಗನೇ ಸೊಸೆಗೆ ಬೈದ್ ಕಳಿಸ್ತಾ, ನಮ್ಮಮ್ಮ ಎದ್ದಿದ್ದಾರೆ ನೀನಿನ್ನೂ ಎದ್ದಿಲ್ಲ ಹೋಗು ಅಂತ. ಆ ಮಾತು ಕೇಳಿ ಮನ್ಸಿಗೆ ಹಾಲು ಕುಡ್ದಷ್ಟೇ ಖುಷಿ ಆಯ್ತು. ಹಂಗೆ ಮೊಬೈಲ್ ಇಟ್ಕೊಂಡು ಹಾಲಿಗೆ ಬಂದು ಕೂತ್ಕೊಂಡೆ. ಬರೋ ಪೆಂಡಿಂಗ್ ಸೀರಿಯಲ್ ಎಲ್ಲ ನೋಡ್ತಾ ಕೂತಿದ್ದೆ. ಅವಾಗ ಟೈಮ್ ನೋಡಿದ್ರೆ 8:45 ಆಗೋಯ್ತು. ನನ್ನ ಮಗ ಎದ್ದೇಳೋ ಟೈಮ್ ಆಯ್ತು. ಓಡೋಗಿ ಪೊರ್ಕೆ ತಂದು ಕಸ ಗುಡ್ಸೋ ಥರ ನಾಟಕ ಮಾಡ್ತಾ ಇದ್ದೆ. ಆಗ ನನ್ನ ಮಗ ಎದ್ದು ಬಂದವನು ಮತ್ತೆ ನನ್ನ ಸೊಸೆಗೆ ಬೈದ, ನಮ್ಮಮ್ಮ ಕಸ ಗುಡಿಸ್ತಿದ್ದಾರೆ ನೀನೇ ಕಸ ಗುಡಿಸ್ಬೇಕಲ್ವಾ ಅಂತಂದ. ಆಗ ನಾನು ಸುಮ್ಮನೆ ನಾಟಕ ಮಾಡ್ಕೊಂಡು, ಇಲ್ಲಪ್ಪ ಅವಳೇನು ಹೇಳಿಲ್ಲ ನಾನೇ ಮಾಡ್ತಾ ಇರೋದು ಅಂದೆ. ಆಮೇಲೆ ನೋಡಿದ್ರೆ ನನ್ನ ಸೊಸೆ ತಿಂಡಿಗೆ ಪಲಾವ್ ಮಾಡ್ಬಿಟ್ಟಿದ್ದಾಳೆ. ಸಖತ್ತಾಗಿ ಬೇರೆ ಮಾಡ್ಬಿಟ್ಟಿದ್ದಾಳೆ. ನನ್ನ ಮಗ ನೋಡಿದ್ರೆ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನಾನು ಸುಮ್ಮನೆ ಇರ್ತೀನಾ? ಅಯ್ಯೋ ನಂಗೆ ಪಲಾವ್ ತಿಂದರೆ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ, ನನ್ನ ಹತ್ರ ಕೇಳ್ಬಿಟ್ಟು ತಿಂಡಿ ಮಾಡೋದಲ್ವೇನಮ್ಮ ಅಂತ ಹೇಳಿದೆ. ಇನ್ನವ್ರ ಮುಂದೆ ತಿನ್ನಕ್ಕಾಗಲ್ವಲ್ಲ ಅಂತ ತಿಂಡಿನೂ ತಿನ್ಲಿಲ್ಲ, ಎಲ್ಲ ತಗೊಂಡೋಗಿ ಹಂಗೆ ಬಿಸಾಕ್ತೆ. ನನ್ನ ಮಗ ಸೊಸೆ ಆಫೀಸಿಗೆ ಹೋಗ್ತಿದ್ದಂಗೆ ಮೆಲ್ಲಗೆ ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡ್ಕೊಂಡು ಬಿರಿಯಾನಿ ತಿಂದೆ. ಆಮೇಲೆ ಸಾಯಂಕಾಲದವರೆಗೂ ಬರೋ ನೆಂಟ್ರಿಗೆಲ್ಲ ಫೋನ್ ಮಾಡ್ಕೊಂಡು ನನ್ನ ಸೊಸೆ ಹಂಗೆ ನನ್ನ ಸೊಸೆ ಹಿಂಗೆ ಅಂತ ಸ್ವಲ್ಪ ಬೈಕೊಂಡೆ. ಮನ್ಸಿಗೆ ನಿರಾಳ ಆಯಿತು. ಇನ್ನು ಸಾಯಂಕಾಲ 6:15 ಆಗ್ತಾ ಬರ್ಬೇಕಾದ್ರೆ ಇನ್ನೇನು ನನ್ನ ಮಗ ಬಂದ್ಬಿಡ್ತಾನೆ ಅಂತ ಗೊತ್ತಾಗಿ ಓಡೋಗಿ ತಲೆನೋವು ಅಂತ ಬೆಡ್ರೂಮಲ್ಲಿ ಮಲ್ಕೊಂಬಿಟ್ಟೆ. ಅದಾದ್ಮೇಲೆ 9 ಗಂಟೆ ಅಷ್ಟರೊಳಗೆ ನನ್ನ ಸೊಸೆ ಬಂದ್ಲು. ನಾನು ಮಲ್ಗಿರೋದು ನೋಡಿ ಏನೋ ಗುನುಗುನು ಅಂತಾನೆ ಅಡುಗೆ ಮಾಡಿ ಎಲ್ರಿಗೂ ಹಾಕಿದ್ಲು. ನಾನು ಅದರಲ್ಲೂ ಎಣ್ಣೆ ಹಾಕವ ಇಷ್ಟ ಹಾಕಿದ್ಯಾ, ಕೊಲೆಸ್ಟ್ರಾಲ್, ಉಪ್ಪೊಂಚೂರು ಕಡಿಮೆ ಹಾಕೋದಲ್ವಾ, ಖಾರ ಚೂರು ಜಾಸ್ತಿ ಹಾಕೋದಲ್ವಾ ಅಂತ ಹೇಳಿ ಊಟ ಮಾಡಿ 2 ತಟ್ಟೆ ತಿಂದು ಸುಮ್ಮನೆ ಹೋಗಿ ಮಲ್ಕೊಂಡೆ.